ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಹಾಗೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ಫಂಕ್ಷನ್ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ. ಹಾಗೆಯೇ ನಾನು ಝೀ ಕನ್ನಡದಿಂದ ಒಂದೊಂದು ವ್ಲಾಗ್ ಹಾಕಿದ್ದೆ. ಅದು ಟಿ ವಿಯಲ್ಲಿ ಪಾಡ್ಕಾಸ್ಟ್ ಆಯಿತು. ಸೊ ಅದರಲ್ಲಿ ಅಂದರೆ ನಾವು ಅವತ್ತು ನೋಡೋಕ್ಕಿರಲಿಲ್ಲ. ಇದನ್ನು ನನ್ನ ತಂಗಿ ಎಲ್ಲ ನನ್ನ ನಾದಿನಿ ವಿಡಿಯೋ ಮಾಡಿ ಕಳಿಸಿದ್ಲು, ನೋಡಿ ಫಂಕ್ಷನ್ ಬಂದಿದೆ ನೀವು ಹೋಗಿದ್ದು ಅಂತ. ನಿಮ್ಮೊಂದಿಗೆ ಝೀ ಕನ್ನಡ ಅನ್ನೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ವಿ. ತುಂಬ ಜನ ನೋಡಿರ್ಬೋದು, ಬಟ್ ಅದನ್ನು ನಾನು ಟಿ ವಿಯಲ್ಲಿ ನೋಡೋಕ್ಕಾಗಲಿಲ್ಲ ಅವತ್ತು. ಊರಿಗೂ ನಾವು ಯಾವುದೋ ಫಂಕ್ಷನಿಗೆ ಹೋಗಿದ್ವಿ ಅವತ್ತು. ಹಂಗಾಗಿ ನಮಗೆ ಇದನ್ನು ನಾವು ನೋಡೋಕ್ಕಾಗಲಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು. ಆಮೇಲೆ ಒಂದು ಹಾಫ್ ಆನ್ ಅವರ್ ಏನೋ ಇದಾಯ್ತಂತೆ ಅಷ್ಟೇ ಪ್ರೋಗ್ರಾಮು. ಹಾಗೆ ನಾವೀಗ ಬಂದುಬಿಟ್ಟು ಅತ್ತೆ ಮನೆಗೆ ಹೋಗಿದ್ವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂದರೆ ಬಟರ್ ಫ್ರೂಟ್ಸು ತುಂಬ ಚೆನ್ನಾಗಿ ಬಿಟ್ಟಿದ್ವು. ಇದು 2 ವರ್ಷದ ಮರ. ಫಸ್ಟ್ ಇಯರ್ ಅಷ್ಟು ಚೆನ್ನಾಗಿ ಬಿಡಲಿಲ್ಲ. ಸೆಕೆಂಡ್ ಇಯರ್ ನೋಡಿ ಒಂದು ಇದರಲ್ಲಿ ಎಷ್ಟೊಂದು ಬಿಟ್ಟಿದೆ ಅಂತ, ಒಂದು ಗೊಂಚಲಲ್ಲಿ. ಹಾಗೆಯೇ ಫಂಕ್ಷನಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಒಂದು ಹೊಸ್ಕೆ ಇತ್ತು. ಹಂಗಾಗಿ ಹೋಗಿದ್ವಿ ಹೊಸ್ಕೆಗೆ. ಹೊಸ್ಕೆಯಲ್ಲಿ ನಾನ್ ವೆಜ್ ಮಾಡಿಸಿದ್ರು. ನಮ್ಮ ಕಡೆ ಎಲ್ಲ ತುಂಬ ಜನ, ಕೆಲವರು ಅದೇ ಆ ಥರ ಫಂಕ್ಷನ್ ಎಲ್ಲ ಮಾಡಿಸಲ್ಲ, ಇನ್ನು ಕೆಲವರು ಮಾಡ್ತಾರೆ. ಬಟ್ ನಮ್ಮಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ, ಮಾಡಲೇಬೇಕನ್ನೋದು ಏನಿಲ್ಲ. ಇನ್ನು ಅಲ್ಲಿ ನಾನ್ ವೆಜ್ ಊಟ ಇತ್ತು. ಸೊ ಚಿಕನ್ನು, ಮಟನ್ನು, ಆಮೇಲೆ ಇಡ್ಲಿ, ಮುದ್ದೆ, ಅನ್ನ ಇತ್ತು. ಬಟ್ ನಾವು ಹೋಗಿದ್ದು ಲಾಸ್ಟ್ ಬಂತಿಯಲ್ಲಿ ನಾವು ಊಟ ಮಾಡಿದ್ದು. ಎಲ್ಲ ತಣ್ಣಗಾಗ್ಬಿಟ್ಟಿತ್ತು. ಹಾಗೆಯೇ ಮನೆಗೆ ಬಂದ್ವಿ. ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದೆ. 2 ದಿನಕ್ಕೆ ಈ ರೀತಿ ಆಗಿದೆ. ಇವತ್ತು ರಾತ್ರಿ ನೆನೆ ಹಾಕಿದರೆ ಅದು ನಾಳೆ ಸಂಜೆ ಎಷ್ಟೊತ್ತಿಗೆ ಆ ಥರ ಮೊಳಕೆ ಬರುತ್ತೆ. ಸೊ ಮೊಳಕೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕಂದರೆ ಈರುಳ್ಳಿ, ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ನೀವು ಇದಕ್ಕೆ ಚಕ್ಕೆ ಲವಂಗ ಕೂಡ ಹಾಕ್ಕೊಬೋದು. ನಾನು ಎಲ್ಲದಕ್ಕೂ ಮಸಾಲೆ ಹಾಕೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರು ಗಟ್ಟಿ ಬೇಕು ಅಂತ ಕಡಲೆ ಕೂಡ ಹಾಕ್ಕೊತೀನಿ ನಾನು, ಬೆಳ್ಳುಳ್ಳಿ, ಆಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಅಂದರೆ ಸಾಂಬಾರು ಪುಡಿನೇ, ಮಟನ್ ಸರಿ ಹಾಕೋ ಪುಡಿ ಎಲ್ಲ ನಮ್ಮದು. ನಾವು ತರಕಾರಿ ಸರಿ ಹಾಕೋದನ್ನೇ ಬೇರೆ ಮಾಡಿಸಿ ಇಟ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ನೆಕ್ಸ್ಟ್ ನನ್ನ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದನ್ನೆಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಡಲೆ ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಬೇಕು ಅದು ಖಾರಕ್ಕೆ ರುಬ್ಕೊಳ್ಳೋಕೆ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡು ರುಬ್ಕೊಂಬೇಡ. ಸೊ ಇಲ್ಲಿ ನಾನು ಇದನ್ನು ಮೊಳಕೆ ಕಾಳನ್ನ ಜಾಲಿಸ್ಕೊತಿದ್ದೀನಿ. ಕೆಲವೊಮ್ಮೆ ಕಲ್ಲುಗಳು ಇರುತ್ತಲ್ಲ, ಸೊ ಹಾಗಾಗಿ ಮೊಳಕೆ ಕಾಳನ್ನ ಜಾಲಿಸಿ ಇಟ್ಕೊಬೇಕಾಗತ್ತೆ. ಆ ಕಡೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಕಲ್ಲೆಲ್ಲ ಲಾಸ್ಟಲ್ಲಿ ಉಳ್ಕೊಳುತ್ತೆ. ಸೊ ಅದನ್ನು ನಾವು ಈಸಿಯಾಗಿ ತೆಗೆದಾಕ್ಬೋದು. ನಾವು ಎಷ್ಟೇ ಕ್ಲೀನ್ ಮಾಡುವಾಗ ನೋಡಿದ್ರು ಕೆಲವೊಮ್ಮೆ ಹುಳ್ಳಿಕಾಳು ಥರನೇ ಕಲ್ಲಿರುತ್ತೆ. ಸೊ ಅದನ್ನು ನಾವು ತೆಗೆದಾಕೋಕ್ಕಾಗಲ್ಲ. ಈ ರೀತಿ ಮಾಡಿದಾಗ ನಮಗೆ ಲಾಸ್ಟಲ್ಲಿ ಹುಳ್ಳಿಕಾಳು ಎಲ್ಲ ತಕ್ಕೊಂಡಾದಮೇಲೆ ಕಲ್ಲು ಉಳಿಯುತ್ತೆ. ಈಗ ಅಷ್ಟೊಂದೇನು ಕಲ್ಲು ಬರಲ್ಲ, ಬಟ್ ಆದ್ರೂ ನಾವು ಒಂದ್ಸರಿ ನೀಟಾಗಿ ನೋಡ್ಕೊಬೇಕಾಗತ್ತೆ. ಈಗ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ರೆ ಹಾಕ್ಕೊಬೋದು, ಇಲ್ಲ ಆಪ್ಷನಲ್ಲು. ನಾನು ಹಾಕ್ತೀನಿ ಸ್ವಲ್ಪ ಜೀರಿಗೆ. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬೇಡ. ಅದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನಾರ್ಮಲ್ ನಾವು ಯಾವ ರೀತಿ ತರಕಾರಿ ಸಾಂಬಾರು ಮಾಡ್ತೀವಿ ಅದೇ ರೀತಿ. ಹಾಗೆ ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಆಲೂಗಡ್ಡೆ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗಂತೂ ಅಲ್ಟಿಮೇಟ್ ಸಾಂಬಾರು ಅಂತ ಹೇಳ್ಬೋದು ಮೊಳಕೆ ಹುಳ್ಳಿಕಾಳು ಸಾಂಬಾರು. ಹಾಗೆ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಡಯಟ್ ಮಾಡೋರು ಈ ರೀತಿ ಮೊಳಕೆ ಕಾಳನ್ನೆಲ್ಲ ತಿನ್ನಬೇಕು ಅಂತ ಹೇಳ್ತಾರಲ್ವ. ಸೊ ಈ ರೀತಿ ನಾವು ಸಾಂಬಾರು ಮಾಡಿಕೊಂಡು ಇಲ್ಲ ಪಲ್ಯ ಮಾಡಿಕೊಂಡು ಆರಾಮಾಗಿ ನಮ್ಮ ವೆಯ್ಟ್ನ ಲಾಸ್ ಮಾಡ್ಕೊಬೋದು. ಹೀಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಕೆಲವೊಂದು ಸರಿ ಆ ಕಾಳಲ್ಲೂ ಕೂಡ ಹಸಿ ಸ್ಮೆಲ್ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ತೆಗಿಯೋಕ್ಕೆ ಈ ರೀತಿ ನಾವು ಕಾಳನ್ನೆಲ್ಲ ಇದು ಮಾಡಿಕೊಂಡು, ಈಗ ನೆಕ್ಸ್ಟ್ ನಾನು ರುಬ್ಕೊಂಡಿರೋಂಥ ಖಾರನ ಹಾಕ್ಕೊಂಡು ಅದನ್ನು ನನಗೆ ಎಷ್ಟು ಬೇಕಷ್ಟು ಗಟ್ಟಿ ತಿಕ್ನೆಸ್ ನೋಡಿಕೊಂಡು ನಾನು ಈಗ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದು ನೀವು ದೋಸೆ, ಚಪಾತಿ, ರೊಟ್ಟಿ,
ಮತ್ತು ಮುದ್ದೆ, ರೈಸು ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಒಂದ್ಸರಿ ನೀವು ಈ ರೀತಿ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಕಮೆಂಟ್ಸ್ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಈಗ ನೆಕ್ಸ್ಟ್ ಈಗ ಅದನ್ನ 2 ವಿಷಲ್ ಹೊಡ್ಸೋಕ್ಕೆ 2 ವಿಷಲ್ ಹಾಕಿಟ್ಟಿದ್ದೀನಿ. ಸೊ ಈಗ ತಕ್ಕೊಂಡಾದಮೇಲೆ ನೋಡಿ ಸಾಂಬಾರು ರೆಡಿಯಾಗಿದೆ. ಸೊ ಇದನ್ನು ನಾನು ದೋಸೆಗೆ ದೋಸೆನ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ನೆಂಚ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿ